ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಬಿಜೆಪಿಯಲ್ಲಿ ಹಿರಿಯರಿಗೆ ಟಿಕೆಟ್ ಕೊಡಲ್ಲ ಅಂತ ಸುದ್ದಿ ಎದ್ದಿತ್ತು. ಅದಕ್ಕೂ ಮುಂಚೆ ನಿನ್ನೆ ಸಿದ್ದರಾಮಯ್ಯನವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು. ಆ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯನವರು ನಾವು 9ನೇ ತಾರೀಕು ಒಂದು ಲೆಟರ್ ಬರೆದಂಥ ಸಂದರ್ಭದಲ್ಲಿ ಒಪ್ಕೊಂಡಿದ್ರು ಇವರು ನಮ್ಮ ರಾಜ್ಯಕ್ಕೆ ಅಕ್ಕಿಯನ್ನು ಕೊಡುವಂಥ ನಿಟ್ಟಿನಲ್ಲಿ. ಆದರೆ 13ನೇ ತಾರೀಕು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಪತ್ರವನ್ನು ಬರೆದಿದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ? ನಾವು 10 kg ಅಕ್ಕಿಯನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡಿದಂಥ ಹಿನ್ನೆಲೆಯಲ್ಲೇ ಬೇಕು ಅಂತಲೇ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದೆ ಅಂತ ನಿನ್ನೆ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದಾಗಿತ್ತು ಅನ್ನಭಾಗ್ಯ. ಬಡವರಿಗೆ ಅಕ್ಕಿ ಕೊಡಬಾರದು ಅಂತ ತಾನೇ ಉದ್ದೇಶ. ದಿಸ್ ಈಸ್ ಕೇಂದ್ರ ಸರ್ಕಾರದ ಷಡ್ಯಂತ್ರ. ನಾವು ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕೂಡ ನಾವು ಅಕ್ಕಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ದಿ ಮನಿ. 840 ಕೋಟಿ ತಿಂಗಳಿಗಾಗುತ್ತೆ. ಅದನ್ನು ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ, ಅಕ್ಕಿ ಕೊಡೋಕ್ಕೂ ತಯಾರಾಗಿದ್ದೀವಿ. ನಾನು ಯಾಕೆ ಅಂತಂದರೆ ನಾಳೆ ಇವ್ರು ಹೋಗ್ತಾರೆ. ಯಾಕೆ ನನಗೆ ಇನ್ನೂ ತೆಲಂಗಾಣದವರು 100% ಅಶ್ಯೂರೆನ್ಸ್ ಕೊಟ್ಟಿಲ್ಲ. ಆಮೇಲೆ ಛತ್ತೀಸ್ಗಢದವರು ಕೂಡ ಇನ್ನೂ ಕೂಡ 100% ಗೊತ್ತಿಲ್ಲ. ಅಷ್ಟೊಂದು ಅಕ್ಕಿ ಸಿಗಲ್ಲ ನಮ್ಮಲ್ಲಿ ಅಂತ ಅವರು ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ರು. ಸೊ ಅದರಿಂದ ನಾಳೆ ಕರೆಕ್ಟ್ ಪಿಕ್ಚರ್ ಗೊತ್ತಾಗುತ್ತೆ. ಇವ್ರು ಹೋದ್ಮೇಲೆ ತೆಲಂಗಾಣ ಸರ್ಕಾರದ ಮೇಲೆ ಮಾತಾಡಿದ್ಮೇಲೆ, ಮತ್ತೆ 4 ಗಂಟೆಗೆ ಛತ್ತೀಸ್ಗಢ ಸರ್ಕಾರದ ಮೇಲೆ ಮಾತಾಡಿದ್ಮೇಲೆ, ಅದಾದ್ಮೇಲೆ ಇನ್ನು ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಭಾರತೀಯ ಆಹಾರ ನಿಗಮ ಸ್ಪಷ್ಟನೆಯನ್ನ ಕೊಟ್ಟಿದೆ. ಮಾರುಕಟ್ಟೆಯಲ್ಲಿ ಅಕ್ಕಿ ಗೋಧಿ ಬೆಲೆ ಏರಿಕೆ ಆಗ್ತಾ ಇದೆ. ಸಣ್ಣ ಖರೀದಿದಾರರಿಗೂ ಅವಕಾಶ ಕಲ್ಪಿಸುವ ಉದ್ದೇಶವಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಯೋಜನೆಗೆ ಅನುಮತಿಸಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಅಕ್ಕಿ ಫೈಟ್ ಜೋರಾಗಿದ್ದು ಸಿದ್ದರಾಮಯ್ಯ ಆರೋಪಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಆರೋಪಕ್ಕೆ ಮಾಜಿ ಸಚಿವ ಆರ್ ಅಶೋಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ಮೇಲೆ ಬರದ್ ಮಾಡ್ಕೊಂಬಿಡಿ. ನಾನು ರಾಜ್ಯದ ಜನತೆಗೆ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಇನ್ಮೇಲೆ ಏನೇ ಅವ್ರ ಕೈಲಿ ಮಾಡಕ್ಕಾಗ್ಲಿಲ್ಲ ಅಂದ್ರು ಅದನ್ನ ಕೇಂದ್ರ ಸರ್ಕಾರದ ಮೇಲೆ ತೋರಿಸಿದ್ದಾರೆ. ಈಗಲೂ ಕೂಡ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ವತಿಯಿಂದ ಬರಬೇಕಾಗಿರುವಂತ ರಾಜ್ಯದ ಶೇರ್ ಏನಿದೆ ಆ ಶೇರು ಅಕ್ಕಿ ಧಾನ್ಯಗಳು ಬಂದೇ ಬರುತ್ತೆ. ಅದನ್ನ ಸಿದ್ದರಾಮಯ್ಯನವರಿಂದನೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಕೇಂದ್ರ ಸರ್ಕಾರ ಕೂಡ ಅದನ್ನ ತಡೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು 10 kg ಕೊಡ್ತೀವಿ ಅಂತ ಜನಕ್ಕೆ ಕಮಿಟ್ಮೆಂಟ್ ಕೊಟ್ಟು ಅದನ್ನ ಪೂರೈಸಕ್ಕಾಗ್ದಲೆ ಈಗ ನರೇಂದ್ರ ಮೋದಿಯವರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ನುಯಿತ ಅಶೋಕ್ ಸಿಟಿ ರವಿ ಬೆನ್ನಲ್ಲೇ ಮಾಜಿ ಸಚಿವ ಸುನಿಲ್ ಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದು, ಸಿದ್ದರಾಮಯ್ಯನವರೇ ನುಡಿದಂತೆ ನಡೀತೇವೆ ಅಂತ ಪುಕ್ಸಟ್ಟೆ ಪ್ರಚಾರ ತೆಗೆದುಕೊಂಡು ಈಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡುವಲ್ಲಿ ರಾಜಕಾರಣ ಮಾಡ್ತಾ ಇದೆ ಅಂತ ಜಾರಿಕೊಳ್ಳುವ ಪ್ರಯತ್ನ ನಡೆಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಹಾಗೆ ಶಾಸಕ BY ವಿಜೇಂದ್ರ, ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಸಚಿವರ ಜೊತೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನ ಮಾಡಿದಂತ ವಿಚಾರ ದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ರಾಜಭವನಕ್ಕೆ ಭೇಟಿ ನೀಡಿ ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರನ್ನ ನೀಡಿದೆ. ಈ ನಡುವೆ ಸುರ್ಜೇವಾಲಾ ಅಧಿಕಾರಿಗಳ ಸಭೆಯನ್ನ ಮಾಡಿಲ್ಲ. ಸುರ್ಜೇವಾಲಾ ಇದ್ದಂತ ಸಭೆ ಅಧಿಕೃತವಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತೇಪೆ ಹಚ್ಚುವಂತೆ ಕೆಲಸ ಮಾಡಿದ್ದಾರೆ. not an official meeting. You must understand. It is not an official meeting. ಬಿಬಿಎಂಪಿ ಚುನಾವಣೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಿಟಿ MLAಗಳನ್ನ ಕರೆದಿದ್ದದ್ದು. ಅಲ್ಲಿಗೆ ಇವರು ಹೋಗಿದ್ದಾರೆ ಅಷ್ಟೇ. ಯಾರು ಅಧಿಕಾರಿಗಳು ಹೋಗಿಲ್ಲ ರೀ. ಇಬ್ಬರು ಅಧಿಕಾರಿಗಳಿದ್ದಾರೆ ಸರ್ ಆ ಸಭೆಯಲ್ಲಿ. ಯಾರ್ಯಾರು? ತುಷಾರ್ ಗಿರಿನಾಥ್, ರಾಕೇಶ್ ಸಿಂಗ್ ಅವರೆಲ್ಲ ಇದ್ದಾರೆ. ಅವರು ಬೆಂಗಳೂರು ಸಿಟಿ ಬಗ್ಗೆ ಕರೆದಿದ್ರು. ಅದನ್ನ ಪ್ರಾಸಂಗಿಕವಾಗಿ ಚುನಾವಣೆ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಬೆಂಗಳೂರು ಸಿಟಿ ಬಗ್ಗೆ ಕರೆದಿದ್ದದು ಸಭೆ.
ಅದು ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ. ಬಿಜೆಪಿ ಸರ್ಕಾರದಲ್ಲಿ ಸದ್ದು ಮಾಡಿದಂಥ ಬಿಟ್ಕಾಯಿನ್ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದೆ. ಬಿಟ್ಕಾಯಿನ್ ಪ್ರಕರಣದ ಮರು ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗಾಗಲೇ ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಪ್ರತಾಪ್ ಸಿಂಹಗೆ ಯಾಕಿಷ್ಟು ಅವಸರ ಅಂತ ಪ್ರಶ್ನೆ ಮಾಡಿದ್ದಾರೆ. ಶೀಘ್ರದಲ್ಲೇ ಎಲ್ಲ ತನಿಖೆಯನ್ನು ಮಾಡ್ತೇವೆ ಅಂತ ಪರಮೇಶ್ವರ್ ಹೇಳಿದರು. ಸರ್ಕಾರದಲ್ಲಿ ಇದೀವಲ್ಲ, ಈಗೆಲ್ಲ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಬಿಟ್ಕಾಯಿನ್ನು ಈಗ ಐ ಆಮ್ ರೀ ಎಕ್ಸಾಮಿನಿಂಗ್ ದಿ ಬಿಟ್ಕಾಯಿನ್ ಕೇಸ್ ಎಲ್ಲ ಮಾಡ್ತಾ ಇದ್ದೀವಿ. ಏನು ಒಂದು 15-20 ದಿವಸ ಆಗಿ, ಒಂದು ತಿಂಗಳಾಯ್ತಾ ಈಗ ಸರ್ಕಾರ ಬಂದು? ಅಷ್ಟಕ್ಕೆ ಕುಣಿತಾ ಇದ್ದಾರೆ ಅವರು. ಸ್ವಲ್ಪ ಸಮಾಧಾನವಾಗಿರಲಿ. ಬಿಟ್ಕಾಯಿನ್ ಹಗರಣ ತನಿಖೆ ಮಾಡಲಿ, ಬೇಡ ಅಂದವರು ಯಾರು? ಅದರ ಜೊತೆಗೆ ಅವರ ಹಗರಣವನ್ನು ಸೇರಿಸಿ ತನಿಖೆ ಮಾಡಲಿ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಇದು ಅವರು ಮುಕ್ತವಾಗಿ ಮಾಡಲಿ, ಯಾರೇನು ಅವ್ರಿಗೇನು ಅಡ್ಡ ಬಂದಿಲ್ಲ, ಮಾಡಲಿ, ಭಾಳ ಸಂತೋಷ ಮಾಡಲಿ. ಏನು ನಮಗೇನು ಅಡ್ಡ ಬಂದಿಲ್ಲ, ಅವ್ರಿಗೇನು ಅಡಚಣೆ ಮಾಡ್ತಿಲ್ಲ. ಇವಾಗ ಎಲ್ಲೋ ಏನೆಲ್ಲ ತನಿಖೆ ಮಾಡಬೇಕು ಅಂತಿದ್ರೆ ಎಲ್ಲ ತನಿಖೆನೂ ಮಾಡಿ. ಸೊ ನಾವ್ಯಾವತ್ತೂ ಅದಕ್ಕೆ ಬೇಡ ಅಂತ ಏನು ಹೇಳಿಲ್ಲ. ಮಾಡ್ತಾ ನಿಮ್ಮದು ಸೇರಿಸ್ಕೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಸಂಸದ ತೇಜಸ್ವಿ ಸೂರ್ಯ ಭೇಟಿಯನ್ನ ಮಾಡಿದ್ರು. ಸಂಸದನಾಗಿ ತಾವು ಮಾಡಿದಂಥ ಕಾರ್ಯಗಳನ್ನ ಒಳಗೊಂಡಂತ ಪುಸ್ತಕವನ್ನ ದೇವೇಗೌಡರಿಗೆ ನೀಡಿದ್ರು. ಭೇಟಿ ಬಳಿಕ ಮಾತನಾಡಿದಂಥ ತೇಜಸ್ವಿ ಸೂರ್ಯ 1.5 ವರ್ಷದಿಂದ ನಮೋ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ದೀವಿ. ಈ ವರ್ಷ 10,000 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ಉದ್ದೇಶ ಇದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕೈಯಿಂದ ಸ್ಕಾಲರ್ಶಿಪ್ ಕೊಡಿಸುವಂತ ಆಸೆ ಇದೆ ಅಂತ ಹೇಳಿದ್ರು. ನಮ್ಮೆದುರಿಗೆ ಇರುವಂತ ಲಿವಿಂಗ್ ಲೆಜೆಂಡ್ ಅವರು ಅಂತ ದೇವೇಗೌಡರನ್ನ ಹೋಗಲಿದ್ರು. 4 ವರ್ಷಗಳಲ್ಲಿ ನಾನು ಮಾಡಿರುವಂಥ ವರ್ಕ್ ಡನ್ ರಿಪೋರ್ಟನ್ನು ಕೂಡ ಇವತ್ತು ಒಪ್ಪಿಸಿ ಅವರಿಗೆ ಅವರ ಆಶೀರ್ವಾದ ಪಡ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ತು. ಕ್ಷೇತ್ರದ ಎಲ್ಲ ಪ್ರತಿಭಾನ್ವಿತ ಮಕ್ಕಳಿಗೆ ಆಶೀರ್ವಾದ ಇವತ್ತು ದೇವೇಗೌಡರು ಮಾಡಿದ್ದು ಕೂಡ ಬಹಳ ಮನಸ್ಸು ತುಂಬಿದೆ. ಸ್ಕಾಲರ್ಶಿಪ್ಪಿಗೆ ಆಸಕ್ತಿ ಇರುವಂಥ ನನ್ನ ಕ್ಷೇತ್ರದ ಎಲ್ಲ ತಂದೆ ತಾಯಿಗಳು ಮತ್ತು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ನ ಬೆನಿಫಿಟ್ಟನ್ನು ತಾವು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಬೆಂಗಳೂರು ಸಾರ್ವಜನಿಕರಿಗೆ ಪೊಲೀಸರಿಂದ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನೇ ದೂರುಗಳು ವಿಚಾರಗಳು ಇದ್ರೆ 112ಗೆ ಕರೆ ಮಾಡಬೇಕು ಅಂತ ಇಲ್ಲ. ಇನ್ಮೇಲೆ ವಾಟ್ಸಪ್ ಮೂಲಕವೂ ಕೂಡ ಮಾಹಿತಿಯನ್ನು ತಿಳಿಸಬಹುದು. ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ದಯಾನಂದ ಟ್ವೀಟ್ ಅನ್ನು ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಪೊಲೀಸ್ ಕಮಿಷನರ್ ಹೊಯ್ಸಳದಲ್ಲಿ ರೌಂಡ್ ಅನ್ನು ಹಾಕಿ ಜನರಿಂದ ದೂರು ನೀಡುವುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ರು. 112 ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಪಡ್ಕೊಂಡ್ರು. 112 ಉನ್ನತೀಕರಣದ ಬಗ್ಗೆ ಆಲೋಚನೆಯನ್ನ ಮಾಡಲಾಗಿದೆ ಇಲಾಖೆಯಿಂದ. ಇನ್ನು ಮುಂದೆ 9480801000 ನಂಬರ್ಗೆ ವಾಟ್ಸಪ್ ಮೂಲಕವೂ ಕೂಡ ದೂರು ಸಲಹೆಗಳನ್ನು ಕೊಡ್ಬೋದು ಅಂತ ತಿಳಿಸಿದ್ದಾರೆ. ಬಿಜೆಪಿಯಲ್ಲಿ ಹಿರಿಯರಿಗೆ ಟಿಕೆಟ್ ಕೊಡಲ್ಲ ಅಂತ ಸುದ್ದಿ ತಿಳಿದು ವಿಜಯಪುರ ಸಂಸದ ಜಿಗಜಿಣಗಿ ಕೆಂಡಾಮಂಡಲರಾಗಿದ್ದಾರೆ. ಹೊಟ್ಟೆ ಉರಿಯೋರು ಹೀಗೆ ಹೇಳ್ತಾರೆ, ಹಿರಿಯರಿಗೆ ಟಿಕೆಟ್ ಸಿಗಲ್ಲ ಅಂತಾರೆ. ಅದರಲ್ಲೂ ರಮೇಶ್ ಜಿಗಜಿಣಗಿ ಹೆಸರು ಸೇರಿಸಿ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ನನ್ನ ಪ್ರಧಾನಮಂತ್ರಿ ನನಗೆ ಅನ್ಯಾಯ ಮಾಡಲ್ಲ, ನನಗೆ ಟಿಕೆಟ್ ಕೊಡ್ತಾರೆ ಅಂತ ಸಂಸದ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ನನಗೆ ಅನ್ಯಾಯ ಪಟ್ಟು ಉರಿಯವರು ಅದನ್ನ ಅಂತಾರೆ, ಹಿರಿಯರಿಗೆ ಟಿಕೆಟ್ ಸಿಗೋದಿಲ್ಲ ಅಂದ್ರೆ ಅದು ರಮೇಶ್ ಜಿಗಜಿಣಗಿ ಸೇರಿಸಿರ್ತಾರೆ ಬೇಕತ್ಲೇನೆ. ಯಾಕಂದ್ರೆ ಅದು ಗೊತ್ತದ, ನಂದೇನದನ ದೇವ್ರಿಗೆ ಗೊತ್ತದ. ಆದರೆ ಅವರು ನೀವು ಎಲ್ಲರ ಪುಸ್ತಕನ ಹಾಯ್ದು ಎಲ್ಲರ ಸೇರ್ಯಾನು ಅಂಥೇಳಿ ಅವ್ರು ಅದಕ್ಕಾಗಿ ನನ್ನ ಹೆಸರು ಸೇರಿಸಿರ್ತಾರೆ. ಆದರೆ ನನಗೆ ವಿಶ್ವಾಸದ ಪಾರ್ಟಿ ನನಗೆ ಅನ್ಯಾಯ ಮಾಡೋದಿಲ್ಲ. ನನ್ನ ಬೆಂಗಳೂರಲ್ಲಿ 250 ಇಂದಿರಾ ಕ್ಯಾಂಟೀನ್ ತರಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಅನ್ನು ಮಾಡಿದ್ದಾರೆ. 243 ವಾರ್ಡ್ಗಳಿಗೆ ಒಂದೊಂದು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ವಾರ್ಡ್ಗಳ ಹೊರತಾಗಿ ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಜಯನಗರ ಜನರಲ್ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಯಲಹಂಕ ಜನರಲ್ ಆಸ್ಪತ್ರೆ, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣ ಬಳಿ ಓಪನ್ ಮಾಡಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಕಳೆದ 8 ತಿಂಗಳಿಂದ ಅಂಗನವಾಡಿ ಮಕ್ಕಳಿಗೆ ಕ್ಷೀರ ಭಾಗ್ಯ ಸಿಕ್ಕಿಲ್ಲ ಅಂತ ಹೇಳಲಾಗ್ತದೆ. ಬಳ್ಳಾರಿ ಜಿಲ್ಲೆಯ 1226 ಅಂಗನವಾಡಿ ಕೇಂದ್ರಗಳಲ್ಲಿ ಕೆಎಂಎಫ್ನಿಂದ ಅಂಗನವಾಡಿಗಳಿಗೆ ಸರಬರಾಜು ಆಗ್ತಾ ಇದ್ದಂಥ ಹಾಲಿನ ಪುಡಿ ಸರಬರಾಜು ಸ್ಥಗಿತವಾಗಿದೆ. ಜಾನುವಾರುಗಳಲ್ಲಿ ಕಳೆದ ಕೆಲ ತಿಂಗಳಿಂದ ಚರ್ಮಗಂಟು ರೋಗ ಹಿನ್ನೆಲೆಯಲ್ಲಿ ಹಾಲಿನ ಕೊರತೆಯಿಂದಾಗಿ ಹಾಲಿನ ಪುಡಿ ಸ್ಥಗಿತಗೊಂಡಿತ್ತು. ಈಗ 8 ತಿಂಗಳು ಕಳೆದರೂ ಕೂಡ ಅಂಗನವಾಡಿ ಮಕ್ಕಳಿಗೆ ಹಾಲಿನ ಪುಡಿ ಸರಬರಾಜು ಆಗ್ತಾ ಇಲ್ಲ. ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ, ಬಾಳೆಹಣ್ಣು ವಿತರಿಸಲಾಗ್ತಾ ಇದೆ. ಬಳ್ಳಾರಿ ಜಿಲ್ಲೆ ಮಾತ್ರವಲ್ಲ, ಇಡೀ ರಾಜ್ಯದ ಅಂಗನವಾಡಿಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರಿಂದ ನಮಗೆ ಜಿಲ್ಲೆಯಲ್ಲಿ ಹಾಲಿನ ಪುಡಿ ಬಂದಿಲ್ಲ. ಯಾಕಂತಂದರೆ KMFನವ್ರು ಹೇಳ್ತಾ ಇದ್ದಾರೆ
ದನಗಳಿಗೆ ಅಂದರೆ ಹಸುಗಳಿಗೆ ಚರ್ಮದ ಗಂಟು ರೋಗ ಬಂದಿರೋದ್ರಿಂದ ಉತ್ಪಾದನೆ ಕಡಿಮೆ ಆಗಿದೆ, ಕೇರ್ ಸಿಟಿ ಆಗಿದೆ, ಅದರಿಂದ ಸಪ್ಲೈ ಮಾಡೋಕ್ಕಾಗಲ್ಲ ಅಂತಂದೇಳಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಅನ್ನಭಾಗ್ಯ ಅಕ್ಕಿಯನ್ನು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ KFCS ಗೋದಾಮು ಬಳಿ ವಶಕ್ಕೆ ಪಡೆಯಲಾಗಿದೆ. ಆಹಾರ ಇಲಾಖೆ ಹಾಗೂ ಮುಂಡರಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿ 9,59,000 ಮೌಲ್ಯದ ಒಂದು ಮಿನಿ ಲಾರಿ ಹಾಗೂ 50 ಕೆಜಿ ತೂಕದ 399 ಅಕ್ಕಿ ಚೀಲಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಅಕ್ರಮವಾಗಿ ಬೇರೆ ಕಡೆಯಿಂದ ಅಕ್ಕಿ ತಂದು ಗೋದಾಮು ಬಳಿ ನಿಲ್ಲಿಸಿದಾಗ ದಾಳಿ ನಡೆಸಲಾಗಿದೆ. ಮಿನಿ ಲಾರಿ ಚಾಲಕ ಹೊನ್ನಪ್ಪ, ಲಾರಿ ಮಾಲೀಕನ ವಿರುದ್ಧ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 190 ಕ್ವಿಂಟಲಷ್ಟು ಅಕ್ಕಿ ನಮಗೆ ಬಂದಿದೆ. ಅದು ಯಾವುದೇ ದಾಖಲೆ ಇರದೇ ಇರೋದ್ರಿಂದ ನಾವು ಅದನ್ನು ಇಮಿಡಿಯೇಟಾಗಿ ಸೀಸ್ ಮಾಡಿ ನಾವು ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೀವಿ. ಇನ್ನೂ ಅದನ್ನು ಮುಂದಿನ ಯಾಕೆ ಅದು ಎಲ್ಲಿಂದ ಬಂತು, ಹೇಗೆ ಬಂತು, ಬಿಲ್ ಇಲ್ಲದೆ ಹೇಗೆ ಬಂತು ಎಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಪೊಲೀಸ್ನವರು ವಿವರವಾಗಿ ಎನ್ಕ್ವೈರಿ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಈಗಿನ ತನಕ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರ ಜಮೀನಲ್ಲಿ KPTCL ಲೈನ್ ಕಾರಿಡಾರ್ ಇಳಿಯುವಂಥ ಹಿನ್ನೆಲೆಯಲ್ಲಿ ಬಂಗಾರದಂಥ ಭೂಮಿ ಕಳೆದುಕೊಳ್ಳುವಂಥ ಭೀತಿಯಲ್ಲಿ ರೈತರಿದ್ದಾರೆ. ಕಡಿಮೆ ಬೆಲೆ ಫಿಕ್ಸ್ ಮಾಡಿ ಜಮೀನಲ್ಲಿ KPTCL ಲೈನ್ ಎಳೆಯಲಿಕ್ಕೆ ಸರ್ವೆ ನಡೆಸಲಾಗಿದೆ. ಬಗ್ಗೆ ರೈತರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಅನ್ನುವಂಥ ಆರೋಪ ಕೇಳಿಬಂದಿದೆ. KPTCL ಜಿಲ್ಲಾಡಳಿತದ ವಿರುದ್ಧ ರೈತರು ಕಿಡಿಕಾರಿದ್ದಾರೆ. ಕಾರಿಡಾರ್ ವ್ಯಾಪ್ತಿಗೆ ಒಳಪಡುವಂಥ 9 ಹಳ್ಳಿಗಳ ನೂರಾರು ರೈತರು ಜಮೀನು ಕಳೆದುಕೊಳ್ಳುವಂಥ ಆತಂಕದಲ್ಲಿದ್ದಾರೆ. ಒಮ್ಮೆ ಭೂಮಿ ಕಾರಿಡಾರ್ಗೆ ಒಳಪಟ್ಟರೆ ಜಮೀನುಗಳಲ್ಲಿ ತೋಟ ಮಾಡಲಿಕ್ಕೆ ಅವಕಾಶವಿಲ್ಲ. ಕಡಿಮೆ ಬೆಲೆಗೆ ಭೂಮಿ ಕೊಟ್ಟರೆ ರೈತ ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ. ಈ ಹಿನ್ನೆಲೆಯಲ್ಲಿ ರೈತರು KPTCL ಅಧಿಕಾರಿಗಳು, ತಹಶೀಲ್ದಾರ್ ಜೊತೆ DC ದಿವ್ಯಾ ಪ್ರಭು ಸಭೆಯನ್ನು ನಡೆಸಿ ಮರುಪರಿಶೀಲನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಿಲ್ಲ, ಲೈನ್ ಮಾತ್ರ ಎಳೆಯಲಾಗುತ್ತೆ ಅಂತ ಹೇಳಿದ್ದಾರೆ. ಇದು ನಮ್ಮ PD ಕೋಟೆ ಮತ್ತು ಹೊಸಕೆರೆ ಅಂತ ಒಂದು ದೊಡ್ಡಬೀರಿನಲ್ಲಿ ಕನೆಕ್ಷನ್ ಕೊಡೋದಕ್ಕೆ KPTS ಇಂದ ಒಂದು ಹೊಸ ಲೈನ್ ಮಾರ್ಗ ಬಂದಿದೆ. ಅದನ್ನು ಯಾವ ರೈತರಿಗೂ ಗಮನಕ್ಕೆ ಬರೋದಲ್ಲೇ ಅವ್ರು ಬೇಕಾಬಿಟ್ಟು ಸರ್ವೆ ಮಾಡ್ಕೊಂಡು ಹೊಲಗಳಲ್ಲಿ ಮರ ಇರೋ ಹತ್ರನೇ ಸರ್ವೆ ಮಾಡಿದ್ರೆ ಅಡಿಕೆ ತೋಟದಲ್ಲೂ ಸೈಡ್ನಲ್ಲಿ ಬಿಟ್ಟು ಇದು ಅವೈಜ್ಞಾನಿಕವಾದ ಸರ್ವೆ, ಯಾರಿಗೂ ತಿಳುವಳಿಕೆ ಕೊಟ್ಟಿಲ್ಲ. ಇದು ಅನ್ಯಾಯ ಅಂದರೆ ಪೂರ ಅನ್ಯಾಯ ಆಗ್ತದೆ. ಇರ್ತಕ್ಕಂಥ ಜಮೀನು ಕೈ ತಪ್ಪಿ ಹೋಗ್ತೈತೆ. ಅವ್ರು ಕೊಡ್ತಕ್ಕಂಥ ಪರಿಹಾರಗಳು ಭಾಳ ಕಡಿಮೆ ಆಗ್ತೈತೆ. ರೈತರಿಗೇನು ಸಿಕ್ಕಲ್ಲ. ಸೂಕ್ತ ಬೆಲೆ ಕೊಡೋದಾದರೆ ಕೊಡಲಿ, ಇಲ್ಲ ಅಂದರೆ ಸರ್ಕಾರಿ ಗೋಮಾಳ ಇದೆಯಲ್ಲ ಅದಕ್ಕೆ ಒಂದು. ಬೆಂಗಳೂರಿನಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ರಸ್ತೆ ದಾಟ್ತಾ ಇದ್ದಂಥವರಿಗೆ BMTC ಬಸ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಸ್ಥಳದಲ್ಲೇ 2 ಪಾದಚಾರಿಗಳು ಸಾವನ್ನಪ್ಪಿದ್ದು, ಲಗ್ಗೆರೆ ರಿಂಗ್ ರೋಡ್ನ ಕೆಂಪೇಗೌಡ ಆರ್ಚ್ ಬಳಿ ಈ ಘಟನೆ ನಡೆದಿದೆ. ಮೃತರಲ್ಲಿ ಓರ್ವ ವ್ಯಕ್ತಿಯ ಹೆಸರು ಸುರೇಶ್, ಮತ್ತೊಬ್ಬ ವ್ಯಕ್ತಿ ಯಾರು ಅನ್ನುವಂಥದ್ರ ಬಗ್ಗೆ ಯಾವುದೇ ಮಾಹಿತಿ ಗೊತ್ತಾಗಿಲ್ಲ. ಮೃತದೇಹಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೃತರಿಬ್ಬರು ಕೂಡ ಮೇಲ್ನೋಟಕ್ಕೆ ಕೂಲಿ ಕಾರ್ಮಿಕರು ಅಂತ ಗೊತ್ತಾಗಿದೆ. ಬ್ರೇಕ್ ಫೇಲ್ಯೂರ್ನಿಂದ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇಸ್ಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಂಡರ ಅಟ್ಟಹಾಸ ನಿಲ್ತಾ ಇಲ್ಲ. ನಗರದ ಕಾಡುಗೋಡಿಯಲ್ಲಿ ಕಾರಿನ ಗಾಜನ ಹೊಡೆದು ಬೆಲೆಬಾಳುವಂಥ ವಸ್ತುಗಳ ಕಳ್ಳತನ ಮಾಡಿದ್ದಾರೆ. ಆಳಹಗಲೇ ರಸ್ತೆ ಬದಿ ನಿಲ್ಲಿಸಿದಂಥ ಕಾರಿನ ಗ್ಲಾಸನ್ನು ಹೊಡೆದು 3 ಕಿಡಿಗೇಡಿಗಳು ಕಳ್ಳತನವನ್ನು ಮಾಡಿದ್ದಾರೆ. ದುಷ್ಕರ್ಮಿಗಳ ಕೃತ್ಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆ ಕುರಿತು ನಗರ ಪೊಲೀಸರಿಗೆ ದೂರನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಸಿಕ್ಕಿದೆ. ಇದರಿಂದಾಗಿ ವಿಜಯಪುರದಲ್ಲಿ ಸಂಚರಿಸುವಂಥ ಮಹಾರಾಷ್ಟ್ರದ ಬಸ್ಗಳ ಆದಾಯ ಕಡಿತವಾಗ್ತಾ ಇದೆ. ಪ್ರತಿದಿನ ವಿಜಯಪುರ ನಗರಕ್ಕೆ 20ಕ್ಕೂ ಹೆಚ್ಚಿನ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದ್ವು. ಈ ಮೊದಲು ಮಹಾರಾಷ್ಟ್ರದ ಬಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಪ್ರಯಾಣವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಫ್ರೀ ಬಸ್ ಯೋಜನೆಯಿಂದ ಮಹಾರಾಷ್ಟ್ರದ ಬಸ್ಗಳು ಖಾಲಿಯಾಗಿವೆ. ಸೋಲಾಪುರ ಗಡಿ ಮಾರ್ಗಕ್ಕೆ 2 ಹೆಚ್ಚುವರಿ ಬಸ್ ಸಂಚಾರ ಮಾಡ್ತಾ ಇದ್ದು, ಜಿಲ್ಲೆಯಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ದೊರೀತಾ ಇದೆ. ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ಸಿಗ್ತಾ ಇದೆ. ಕಲುಷಿತ ನೀರಿನ ಸಮಸ್ಯೆ ಬೆನ್ನಲ್ಲೇ ರಾಯಚೂರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮುಂಗಾರು ಮಳೆ ವಿಳಂಬ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆರೆಗಳು ಬತ್ತುತ್ತಾ ಇದ್ದಾವೆ. ಹೀಗಾಗಿ ನಗರಕ್ಕೆ ನೀರು ಪೂರೈಕೆ ಮಾಡುವಂಥ ರಾಂಪುರ ಕೆರೆ ನೀರು ಇಳಿಮುಖವಾಗಿರುವಂಥದ್ದು. ವಾಡಿಕೆ ಮಳೆಗಿಂತ 65% ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ನಗರದ 14 ವಾರ್ಡ್ಗಳಿಗೆ 4 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ಬಿಪರ್ಜಾಯ್ ಚಂಡಮಾರುತದ ಭೀತಿ ಗುಜರಾತ್ ರಾಜ್ಯವನ್ನು ಕಾಡ್ತಾ ಇದೆ. ಗುಜರಾತ್ನ 8 ಜಿಲ್ಲೆಗಳಲ್ಲಿ ಸೈಕ್ಲೋನ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗುಜರಾತ್ ಕರಾವಳಿ ಭಾಗದಲ್ಲಿ ಆರ್ಭಟಿಸ್ತಾ ಇದೆ ಮಳೆ. 125ರಿಂದ 135 ಕಿಲೋಮೀಟರ್ ವೇಗದಲ್ಲಿ ಇಂದು ಕರಾವಳಿಗೆ ಸೈಕ್ಲೋನ್ ಅಪ್ಪಳಿಸಲಿದೆ. ಸುಮಾರು 50,000ಕ್ಕೂ ಅಧಿಕ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ.
ನಿರಾಶ್ರಿತರ ತಾಣಗಳಲ್ಲಿ ಆಹಾರ ವಸತಿ ಆಹಾರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಶಾಂತ್ ಸಂಬರ್ಗಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ದೂರು ಸಲ್ಲಿಸಿ ವಂಚನೆ ಎಸಗಿದ ಆರೋಪದ ಮೇಲೆ ಸಂಬರ್ಗಿ ವಿರುದ್ಧ ಕೇಸ್ ದಾಖಲಾಗಿತ್ತು. 2017ರ ಜುಲೈನಲ್ಲಿ ಸಂಬರ್ಗಿಯಿಂದ ಸಾಲ ಪಡೆದಿದ್ದಂಥ ದೇವನಾಥ್ ಮನೆಯ ಅಸಲಿ ದಾಖಲೆ, ಖಾಲಿ ಚೆಕ್ ಅನ್ನು ಕೊಟ್ಟು ಶ್ಯೂರಿಟಿಯನ್ನು ಕೊಟ್ಟಿದ್ರು. ಬಳಿಕ 2017 ಡಿಸೆಂಬರ್ನಲ್ಲಿ ಅಷ್ಟು ಹಣ ವಾಪಸ್ ನೀಡಿದ್ದ ದೂರುದಾರ. ಆದರೆ ಹೆಚ್ಚಿನ ಬಡ್ಡಿ ಹಣ ನೀಡಬೇಕು ಅಂತ ಮನೆ ದಾಖಲೆ ನೀಡದೆ ಸಂಬರ್ಗಿ ಸತಾಯಿಸಿದ್ದ. ವಿವಿಧ ಪೊಲೀಸ್ ಠಾಣೆಯಲ್ಲಿ ದೇವನಾಥ್ ವಿರುದ್ಧ ಸುಳ್ಳು ದೂರು ಕೂಡ ದಾಖಲಾಗಿತ್ತು. ಸದ್ಯ ಸುಳ್ಳು ದೂರು ಹಿನ್ನೆಲೆಯಲ್ಲಿ ಸಂಬರ್ಗಿ ವಿರುದ್ಧ ಹಲ್ಸೂರು ಗೇಟ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿಷೇಧಿತ ಪಿಎಫ್ಐ ಸಂಘಟನೆಯ ಪ್ರಮುಖ ಶಸ್ತ್ರಾಸ್ತ್ರ ತರಬೇತುದಾರ ಹಾಗೂ ನಿಜಾಮಾಬಾದ್ ಭಯೋತ್ಪಾದನೆ ಪಿತೂರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಆರೋಪಿಯನ್ನು ಬಂಧಿಸಲಾಗಿದೆ. ಬಳ್ಳಾರಿಯ ಕೌಲ ಬಜಾರ್ ಪ್ರದೇಶದಲ್ಲಿ ಹೈದರಾಬಾದ್ ಎನ್ಐಎ ಅಧಿಕಾರಿಗಳು 33 ವರ್ಷದ ಆಂಧ್ರ ಪ್ರದೇಶದ ನೌಸಮ್ ಮೊಹಮ್ಮದ್ ಯೂನುಸ್ನನ್ನ ಅರೆಸ್ಟ್ ಮಾಡಿದ್ದಾರೆ. 2022ರ ಸೆಪ್ಟೆಂಬರ್ನಲ್ಲಿ ಈತನ ನಂದ್ಯಾಲದ ಮನೆಯನ್ನು ಎನ್ಐಎ ಅಧಿಕಾರಿಗಳು ಶೋಧಿಸಿದಾಗ ಪತ್ನಿ, 2 ಮಕ್ಕಳ ಜೊತೆ ಪರಾರಿಯಾಗಿದ್ದ. ಬಳಿಕ ತನ್ನ ಕುಟುಂಬದೊಂದಿಗೆ ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ. ಈತನ ಹೆಸರನ್ನ ಬಶೀರ್ ಅಂತ ಬದಲಿಸಿಕೊಂಡು ಪ್ಲಂಬರ್ ಕೆಲಸವನ್ನ ಮಾಡ್ತಾ ಇದ್ದ. ಪಿಎಫ್ಐ ಸಂಘಟನೆಗೆ ಸೇರಿಕೊಂಡಿರುವಂತಹ ಅಮಾಯಕ ಯುವಕರಿಗೆ ಯೂನುಸ್ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡ್ತಾ ಇರುವಂತಹ ಆರೋಪ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಲಾಗಿದೆ. ಮದುವೆ ಮಾಡಿಕೊಳ್ಬೇಕಾದ್ರೆ ಅಪ್ಪ ಅಮ್ಮನನ್ನ ಕೇಳುವಂಥದ್ದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಊರಿನ ಗ್ರಾಮ ಪಂಚಾಯಿತಿಗೆ ಪತ್ರವನ್ನ ಬರೆದಿದ್ದಾನೆ. ನಾನು ಮದುವೆ ಆಗಬೇಕು, ಹುಡುಗಿ ಸಿಗ್ತಾ ಇಲ್ಲ, ಹುಡುಗಿ ಹುಡುಕಿ ಕೊಡಿ ಅಂತ ಪತ್ರವನ್ನು ಬರೆದಿದ್ದಾನೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದ ಮುತ್ತು ಹೂಗಾರ ಪಂಚಾಯಿತಿ ಪಿಡಿಒಗೆ ಪತ್ರವನ್ನು ಬರೆದಿದ್ದಾನೆ. ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇರುವಂಥ ಮುತ್ತು ಹೂಗಾರ ಸರ್ಕಾರಿ ನೌಕರಿ ಇದ್ದವರಿಗೆ ಮಾತ್ರ ಹುಡುಗಿ ಕೊಡ್ತೇವೆ ಅಂತ ಹೇಳಿ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ. ನೀವಾದರೂ ಹೆಣ್ಣು ಹುಡುಕಿ ಕೊಡಿ ಅಂತ ಪತ್ರವನ್ನು ಬರೆದಿದ್ದಾನೆ. ಕಳೆದ 6 ವರ್ಷಗಳಿಂದ ಗದಗ ಜಿಲ್ಲೆ ತಾಲೂಕಿನ ಲಕಮಾಪುರ ಗ್ರಾಮಸ್ಥರಿಗೆ ಸಾರಿಗೆ ಸೇವೆಯಿಂದ ವಂಚಿತರಾಗಿದ್ದಾರೆ. ಇದೀಗ ಸರ್ಕಾರ ಉಚಿತ ಬಸ್ ಸೇವೆ ನೀಡಿದೆ. ಆದರೆ ಇಲ್ಲಿನ ಜನರು ಸಾರಿಗೆ ಸೇವೆ ಇಲ್ಲದೆ ಪರದಾಟವನ್ನು ಮಾಡ್ತಿದ್ದಾರೆ. ಗ್ರಾಮದಲ್ಲಿ 600ಕ್ಕೂ ಹೆಚ್ಚು ಜನ ಸಂಖ್ಯೆ ಇದ್ದು 40ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ. ಆದರೆ 2 ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ಬಸ್ ಹತ್ತುವಂಥ ದುಸ್ಥಿತಿ ಇದೆ. ಈಗಲಾದರೂ ಗ್ರಾಮಕ್ಕೆ ಸಮರ್ಪಕ ಸಾರಿಗೆ ಸೌಲಭ್ಯ ಒದಗಿಸಿ ಅಂತ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್, 2 ಕಿಲೋಮೀಟರ್ ಹೊಳ್ಳಿ ನಡ್ಕೊಂತ ಬರ್ಬೇಕು ಸರ್. ಶಾಲೆ ಮಕ್ಕಳಿಗೆ ಭಾಳ ತೊಂದರೆ ಆಗಿದೆ ಸರ್. ಇಲ್ಲಿ ಭಾಳ ಅಂದ್ರೆ ಭಾಳ ತೊಂದರೆ ಐತೆ. 6-7 ವರ್ಷದಿಂದ ಬಸ್ಸಿನ ಸೌಕರ್ಯ ಇಲ್ಲ ಸರ್. ಕುಡಿಯುವ ನೀರಿಗಾಗಿ 7 ಆನೆಗಳ ಹಿಂಡು ಆಂಧ್ರ ಪ್ರದೇಶದ ಪಾರ್ವತಿಪುರಂನಲ್ಲಿ ಪೂಜಾರಿ ಗುಡ ಗ್ರಾಮಕ್ಕೆ ನುಗ್ಗಿರುವಂಥ ವಿಡಿಯೋ ವೈರಲ್ ಆಗಿದೆ. ಬೈಕ್ನಲ್ಲಿ ಸೇರಿಕೊಂಡಿದ್ದಂಥ ಹಾವನ್ನ ಕಂಡು ಬೈಕ್ ಸವಾರ ಬೆಚ್ಚಿ ಬಿದ್ದಿರುವಂಥ ಘಟನೆ ಆನೇಕಲ್ ತಾಲೂಕಿನ ಭಕ್ತಿಪುರದಲ್ಲಿ ನಡೆದಿದೆ. ಅನಿಲ್ ರೆಡ್ಡಿ ಎಂಬುವರು ಮನೆ ಬಳಿ ಹೋಂಡಾ ಆಕ್ಟಿವಾ ಬೈಕ್ ನಿಲ್ಲಿಸಿದಾಗ ಹಾವು ಸೇರಿಕೊಂಡಿದ್ದು. ಬೈಕ್ ಸ್ಟಾರ್ಟ್ ಮಾಡುವಾಗ ಹಾವು ಶಬ್ದ ಮಾಡಿದಾಗ ಸವಾರ ಕಂಗಾಲಾಗಿದ್ದಾನೆ. ಬಳಿಕ ಉರ್ಗಾ ಪ್ರೇಮಿ ಸ್ನೇಕ್ ಸುರೇಂದ್ರ ಹಾವನ್ನು ಸುರಕ್ಷಿತವಾಗಿ ಹೊರತೆಗೆದು ಕಾಡಿಗೆ ಬಿಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲ್ಕತ್ತಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ನಿನ್ನೆ ರಾತ್ರಿ 9:20ರ ಸುಮಾರಿಗೆ ನಿರ್ಗಮನ ವಿಭಾಗದ ಚೆಕ್ ಇನ್ ಕೌಂಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ಅವಘಡಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟರು. ಬ್ಯಾಗ್ ಹಿಡಿದು ಬೆಂಗಳೂರಿಗೆ ಹೊರಟಂತ ಶಾಸಕರ ವಿಡಿಯೋ ವೈರಲ್ ಆಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಬರಿಗಾಲ್ನಲ್ಲಿ ಬ್ಯಾಗ್ ಹಿಡಿದು ರೈಲಿನಲ್ಲಿಯೇ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಿಳಿ ಶರ್ಟು ಬಿಳಿ ಪಂಚೆಯನ್ನು ಧರಿಸಿ ಸಿಂಪಲ್ ಆಗಿ ರಾಜ್ಯದ ಜನರ ಗಮನವನ್ನು ಸೆಳೀತಾ ಇದ್ದಾರೆ ಶಾಸಕ ಗುರುರಾಜ್ ಶೆಟ್ಟಿ. ಗದಗ ನಗರದ ಐಎಂಎ ಬ್ಲಡ್ ಬ್ಯಾಂಕ್ ವತಿಯಿಂದ ವಿಶ್ವ ರಕ್ತದಾನದಿಂದ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಶಿಬಿರದಲ್ಲಿ ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ರಕ್ತದಾನ ಮಾಡಲಾಗಿದೆ ಹಾಗೂ 50ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದಂಥವರಿಗೆ ಐಎಂಎ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಐಎಂಎ ಅಧ್ಯಕ್ಷ ಡಾಕ್ಟರ್ ಪವನ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.